ಗ್ಯಾರಂಟಿ ಯೋಜನೆಗಳಿಗೆ ದಲಿತರಗಳನ್ನು ದುರ್ಬಳಕೆ ಮಾಡ್ತಾ ಇರತಕ್ಕಂಥ ಹಿನ್ನೆಲೆ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆ ದಲಿತರ ಸಂಘರ್ಷ ಸಮಿತಿ ಹಾಗೂ ದಲಿತರ ಒಕ್ಕೂಟ ಸಂಘಗಳಿಂದ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು. ಇದರ ಸಂಬಂಧಿಸಿದ ಮಾತಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಎನ್ ಮೂರ್ತಿರವರು ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನೆಲ್ಲ ಬೇಡಿಕೆಗಳನ್ನ ನೀವು ಸರ್ಕಾರದ ಮುಂದೆ ಇಟ್ಟಿದ್ದೀರಾ? ಏನೆಲ್ಲ ಬೇಡಿಕೆಗಳಾಗಬೇಕು ಸರ್? ಇನ್ನೊಂದು ದಲಿತರ ಅಮೌಂಟ್ಗಳು ಬೇರೆ ಯೋಜನೆಗಳಿಗೆ ದುರ್ಬಳಕೆ ಆಗ್ತಿದೆ ಸರ್, ಅದ್ರ ಬಗ್ಗೆ ಹೇಳೋದಾದರೆ. SC SP TSP ಕಾಯ್ದೆ ಬಂದು 12 ವರ್ಷಗಳಾಯಿತು. 12 ವರ್ಷಗಳಲ್ಲಿ ಪರಿಶಿಷ್ಟ ಜಾತಿಯ ಅಭಿವೃದ್ಧಿ ಹಣವನ್ನು ರಾಜ್ಯ ಸರ್ಕಾರ ಸುಮಾರು 1.5 ಲಕ್ಷ ಕೋಟಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದೆ. ಕಳೆದ 4 ವರ್ಷಗಳಲ್ಲಿ 2023-24ರಲ್ಲಿ 11,11,144 ಕೋಟಿ ಹಣ ದುರುಪಯೋಗ ಮಾಡ್ಕೊಂಡಿದೆ. 2024-25ರಲ್ಲಿ 14,282 ಕೋಟಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದೆ. 25-26ನೇ ಸಾಲಿನಲ್ಲಿ 13,433 ಕೋಟಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದೆ. ಹಾಗೆಯೇ 26-27ನೇ ಸಾಲಿನಲ್ಲಿ 15,96 ಕೋಟಿಯನ್ನು ದುರುಪಯೋಗ ಮಾಡ್ಕೊಂಡಿದೆ. ಅಂದರೆ ಕಳೆದ 4 ವರ್ಷಗಳಲ್ಲಿ 53,955 ಕೋಟಿ, ಅಂದರೆ 54,000 ಕೋಟಿ ಬಹುದೊಡ್ಡ ಹಣವನ್ನು ಸರ್ಕಾರ 5 ಗ್ಯಾರಂಟಿಗಳಿಗೆ, ಮೇಲ್ಸೇತುವೆಗೆ, ರಸ್ತೆಗಳ ದುರಸ್ತಿಗೆ, ನೀರಾವರಿ ಕಾಲುವೆಗಳಿಗೆ, ಡ್ಯಾಮ್ಗಳಿಗೆ ಖರ್ಚು ಮಾಡಿ ದಲಿತರ ಹಣವನ್ನು ದುರುಪಯೋಗ ಮಾಡ್ಕೊಂಡಿದೆ. ಹಾಗೆಯೇ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಇರ್ತಕ್ಕಂಥ 8 ನಿಗಮಗಳು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಲಿಡ್ಕರ್ ನಿಗಮ, ಆದಿಜಾಂಬವ ನಿಗಮ, ಚರ್ಮಕಾರ್ಮಿಕ ನಿಗಮ, ಅಲೆಮಾರ್ ನಿಗಮ, ಈ ಥರ 8 ನಿಗಮಗಳಿಗೆ ಕಳೆದ 4 ವರ್ಷಗಳಲ್ಲಿ ಸರ್ಕಾರ ವಿತರಣೆ ಮಾಡಿದಂಥ ಹಣ ಬರೀ 717 ಕೋಟಿ. ಅಂದರೆ ಕಳೆದ 4 ವರ್ಷಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ಅರ್ಜಿಗಳನ್ನು ಒಂದನ್ನು ಕೂಡ ಕೈಗೆತ್ತಿಕೊಂಡಿಲ್ಲ. ಮತ್ತು ಭೂ ಒಡೆತನ ಯೋಜನೆ ಅರ್ಜಿಗಳನ್ನು ಒಂದನ್ನು ಕೂಡ ಕೈಗೆತ್ತಿಕೊಂಡಿಲ್ಲ. 5 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದ್ದಾವೆ ಅಂಥೇಳಿ ಅಂಬೇಡ್ಕರ್ ನಿಗಮದ ಅಧ್ಯಕ್ಷರು ಸೆಷನ್ಗೆ ಸದನದಲ್ಲಿ ಹೇಳಿಕೆಯನ್ನು ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಅಂದರೆ ಉಳಿದ 8 ನಿಗಮಗಳಲ್ಲಿ ಎಷ್ಟು ಲಕ್ಷ ಅರ್ಜಿಗಳಿದ್ದಾವೆ ಪೆಂಡಿಂಗು ಅನ್ನೋದನ್ನು ಶ್ವೇತಪತ್ರವನ್ನು ಹೊಡೆಸಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಒಂದು ಮನೆಯನ್ನು ಕೊಟ್ಟಿಲ್ಲ ಕಳೆದ 4 ವರ್ಷಗಳಲ್ಲಿ, ಒಂದು ಕಾರನ್ನು ಕೊಟ್ಟಿಲ್ಲ, ಸ್ವಯಂ ಉದ್ಯೋಗಕ್ಕೆ ಒಂದು ಟೆಂಪೋವನ್ನು ಕೊಟ್ಟಿಲ್ಲ, 1 ಎಕರೆ ಜಮೀನನ್ನು ಕೊಟ್ಟಿಲ್ಲ. ಅಂದರೆ ಕಳೆದ 4 ವರ್ಷಗಳಲ್ಲಿ, ಅಂದರೆ 2018ರಿಂದ ಲೆಕ್ಕ ಹಾಕ್ಕೊಂಡ್ರೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಶೇಕಡ 80ರಷ್ಟು ವಿದ್ಯಾರ್ಥಿ ವೇತನವನ್ನು, ಸ್ಕಾಲರ್ಶಿಪ್ಪನ್ನು ಕೊಟ್ಟೇ ಇಲ್ಲ. ಎಷ್ಟೋ ಮಕ್ಕಳು ಸ್ಕೂಲನ್ನು ಬಿಟ್ಟಿದ್ದಾರೆ, ಕಾಲೇಜುಗಳನ್ನು ಬಿಟ್ಟಿದ್ದಾರೆ. ಈ ರೀತಿ ದಲಿತರ ಹಣವನ್ನು SC SP ಕಾಯ್ದೆ ಉಲ್ಲಂಘನೆ ಮಾಡಿ, ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಸರ್ಕಾರ ದುರುಪಯೋಗ ಮಾಡ್ಕೊಂಡಿದೆ. ಈ ಕಾಯ್ದೆಯನ್ನು ದುರುಪಯೋಗ ಮಾಡ್ಕೊಂಡ್ರೆ ಅವ್ರನ್ನ ಜೈಲಿಗೆ ಹಾಕಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡ್ಕೊಂಡಿದೆ, BJP ಸರ್ಕಾರ ದಲಿತರ ಹಣವನ್ನು ದುರುಪಯೋಗ ಮಾಡ್ಕೊಂಡಿದೆ, ಜನತಾದಳ ದುರುಪಯೋಗ ಮಾಡ್ಕೊಂಡಿದೆ. ಅಂದರೆ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, SR ಬೊಮ್ಮಾಯಿರವರು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಈ ಮುಖ್ಯಮಂತ್ರಿ ಆದಂಥವರು ದಲಿತರ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ 8 ವರ್ಷದ ಆಡಳಿತದಲ್ಲಿ 16 ಬಜೆಟನ್ನು ಮಂಡನೆ ಮಾಡಿದರು. ಅವರು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಬಹುದೊಡ್ಡ ಪರಿಶಿಷ್ಟ ಜಾತಿಯರ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಕೂಡಲೇ ಶ್ವೇತಪತ್ರ ಹೊಡಿಸ್ಬೇಕು. ಅಂದರೆ ಕಾಯ್ದೆ ಬಂದು 12 ವರ್ಷದಲ್ಲಿ ಬಡತನದ ರೇಖೆಯಿಂದ ಎಷ್ಟು ಜನ ಹೊರಗಡೆ ಬಂದಿದ್ದಾರೆ ಅನ್ನೋದನ್ನು ಮೌಲ್ಯಮಾಪನ ಮಾಡಬೇಕು ಸರ್ಕಾರ. ಅಂದರೆ ಓಟಿನ ರಾಜಕಾರಣಕ್ಕೋಸ್ಕರ ದಲಿತರನ್ನು ಓಟಿಗೆ ಬ್ಯಾಂಕಾಗಿ ಬಳಸ್ಕೊಳ್ಳೋದ್ರ ಮೂಲಕ ದಲಿತರ ಮೂಗಿಗೆ ತುಪ್ಪವನ್ನು ಸರಿ ಸುಮ್ಮನೆ ಕಾಯ್ದೆಯನ್ನು ತಂದಿದ್ದೀವಿ, SC SP TSP ಕಾಯ್ದೆಯನ್ನು ಅಂತೇಳಿ ಮೋಸ ಮಾಡಿದೆ.